ನಮಸ್ಕಾರ. ಇವತ್ತಿನ ವಿಡಿಯೋ ಸ್ಟ್ರೆಸ್ ಟೆಸ್ಟ್ ಫಲಿತಾಂಶ ಬಂದಿದ್ದಾಯಿತು. ಮಾರುಕಟ್ಟೆ ಮತ್ತೆ ಕೆಳಕ್ಕೆ ಕ್ವಶನ್ ಮಾರ್ಕ್ ಹಾಕಿದ್ದೇನೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಕಳೆದ ಕೆಲವು ದಿನಗಳಿಂದ ಮಾರುಕಟ್ಟೆ ಕಾಯ್ತಾ ಇತ್ತು ಸ್ಟ್ರೆಸ್ ಟೆಸ್ಟ್ ಬರಬೇಕು ಮತ್ತೆ ಅದರಿಂದಾಗಿ ಅದರ ಪರಿಣಾಮ ಏನಾಗುತ್ತೆ ಮಾರುಕಟ್ಟೆ ಮೇಲೆ ತಿಳ್ಕೋಬೇಕು. ಇವತ್ತು ಬಂತು, ಮಾರುಕಟ್ಟೆ ಒಂದಷ್ಟು ಕುಸಿತವನ್ನು ಕಂಡಿತು. ಈಗ ನಿಮ್ಮ ಮುಂದೆ ಸಂಪೂರ್ಣ ವಿವರವನ್ನು ನೀಡ್ತಾ ಇದ್ದೇನೆ, ದಯವಿಟ್ಟು ಕೊನೆವರೆಗೂ ನೋಡಿ. ನೀವೇನಾದರೂ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ, ಯಾಕಂದ್ರೆ ಎಲ್ಲರಿಗೂ ಬೇಕಾದಂತಹ ಇನ್ಫಾರ್ಮೇಶನ್ ಅನ್ನು ನಾವು ಕೊಡ್ತಾ ಇದ್ದೇವೆ. ಆಸ್ ಪರ್ ದ ಗೈಡ್ಲೈನ್ಸ್ ಆಫ್ ಆಂಫಿ ಅಂಡ್ ಸೆಬಿ, ಸುಮಾರು ಮ್ಯೂಚುವಲ್ ಫಂಡ್ ಅವರು ರಿಲೀಸ್ ಮಾಡಿದ್ದಾರೆ ಸ್ಟ್ರೆಸ್ ಟೆಸ್ಟ್ ರಿಸಲ್ಟ್ ಅನ್ನು, ಅಂದ್ರೆ ಅವರ ಪೋರ್ಟ್ಫೋಲಿಯೋ ಮೇಲೆ ಅದರಿಂದ ಆಗುವಂತಹ ಪರಿಣಾಮ. ಅಬ್ಜೆಕ್ಟಿವ್ ದ ಸ್ಟ್ರೆಸ್ ಟೆಸ್ಟ್ ಇಸ್ ಟು ಮೇಕ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಅವೇರ್ ಆಫ್ ದ ರಿಸ್ಕ್. ಈ ರೀತಿ ಒಂದು ರಿಪೋರ್ಟ್ ಅನ್ನು ಕೊಡೋದ್ರಿಂದ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ಗೆ ಗೊತ್ತಾಗುತ್ತೆ ನಾವು ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದಾಗ ಏನು ರಿಸ್ಕ್ ಇದೆ ಮತ್ತು ಎಷ್ಟು ವೊಲಟೈಲಿಟಿ ಇದೆ ಮತ್ತು ಎಷ್ಟು ಲಿಕ್ವಿಡಿಟಿ ಇದೆ. ಲಿಕ್ವಿಡಿಟಿ ಅಂತಂದ್ರೆ ಮಾರ್ಕೊಂಡ ತಕ್ಷಣ ಎಷ್ಟು ಫಾಸ್ಟ್ ಆಗಿ ದುಡ್ಡು ಸಿಗುತ್ತೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಹೂಡಿಕೆದಾರರು ಯಾರ್ಯಾರು ಹಣವನ್ನು ಹಾಕಿದಾರೋ ಅವರ ಒಂದು ಇಮ್ಯಾಜಿನೇಷನ್ ಏನು ಅಂತಂದ್ರೆ, ಅಸ್ಯೂಮ್ ಮಾಡ್ತಾರೆ ಏನು ಅಂತಂದ್ರೆ ಈಸಿಯಾಗಿ ನಮ್ಮ ಮ್ಯೂಚುವಲ್ ಫಂಡ್ಗಳನ್ನು ರಿಡೀಮ್ ಮಾಡ್ಕೋಬಹುದು. ಆದರೆ ಸುಮಾರು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇಲ್ಲಿಕ್ವಿಡಿಟಿ ಇದೆ, ಅದನ್ನ ಆದಷ್ಟು ಬೇಗ ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಬಯರ್ಸ್ ಇರೋದಿಲ್ಲ. ಅದರಿಂದಾಗಿ ಅಂತಹ ಮ್ಯೂಚುವಲ್ ಫಂಡ್ಗಳನ್ನು ಇಟ್ಕೊಂಡವರಿಗೆ ಗೊತ್ತಾಗಬೇಕು ನಮ್ಮ ಮ್ಯೂಚುವಲ್ ಫಂಡ್ನ ಅಷ್ಟು ಫಾಸ್ಟ್ ಆಗಿ ಲಿಕ್ವಿಡೇಟ್ ಮಾಡಿ ದುಡ್ಡು ತಗೊಳ್ಳಿಕ್ಕಾಗಲ್ಲ. ಈಗ ನಿಮ್ಮ ಮುಂದೆ ಸ್ಟ್ರೆಸ್ ಟೆಸ್ಟ್ ರಿಸಲ್ಟ್ಸ್ ಆಫ್ ವೇರಿಯಸ್ ಸ್ಮಾಲ್ ಕ್ಯಾಪ್ ಫಂಡ್ಸ್. ಮೊದಲನೇದು ನಿಪ್ಪಾನ್ ಸ್ಮಾಲ್ ಕ್ಯಾಪ್ ಫಂಡ್. ನಂಬರ್ ಆಫ್ ಡೇಸ್ ಟು ಲಿಕ್ವಿಡೇಟ್ 50% ಆಫ್ ಹೋಲ್ಡಿಂಗ್ಸ್. ನಾನು ಹೇಳ್ತಾ ಇರೋದು 50% ಆಫ್ ಹೋಲ್ಡಿಂಗ್. ಅದನ್ನು ನೀವು ನೋಟ್ ಮಾಡಿದ್ರೆ ತೋರಿಸ್ಕೊಳ್ತೇನೆ. 27 ಡೇಸ್. ಮತ್ತೆ ಅದರಲ್ಲಿರುವಂತಹ ಒಟ್ಟು ಹಣ ಆ ಮ್ಯೂಚುವಲ್ ಫಂಡ್ ಅಲ್ಲಿ 46,000 ಅಂದ್ರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್. ಎರಡು ಆಕ್ಸಿಸ್ ಸ್ಮಾಲ್ ಕ್ಯಾಪ್ ಫಂಡ್ 28 ಡೇಸ್ 19,606 crores. ಮೂರು ಡಿಎಸ್ಪಿ ಸ್ಮಾಲ್ ಕ್ಯಾಪ್ ಫಂಡ್ 32 ಡೇಸ್ 13,703 crores. ನಾಲ್ಕು ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ 22 ಡೇಸ್ ಮತ್ತು 17,232 crores. ಐದು ಎಡೆಲ್ವೈಸ್ ಸ್ಮಾಲ್ ಕ್ಯಾಪ್ ಫಂಡ್ 3 ದಿನ ಬೇಕು ಅವರಿಗೆ ಲಿಕ್ವಿಡೇಟ್ ಮಾಡಲಿಕ್ಕೆ 50%. AUM ಫಂಡ್ 3,199. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಆರನೇದು ಆದಿತ್ಯ ಬಿರ್ಲಾ ಸ್ಮಾಲ್ ಕ್ಯಾಪ್ ಫಂಡ್. ನಂಬರ್ ಆಫ್ ಡೇಸ್ ಟು ಲಿಕ್ವಿಡೇಟ್ 50% ಹೋಲ್ಡಿಂಗ್ 10 ಡೇಸ್. AUM of the fund 5,382 crores. ಏಳು ಸುಂದರಂ ಸ್ಮಾಲ್ ಕ್ಯಾಪ್ ಫಂಡ್ 5 ದಿನ 3,056 ಕೋಟಿ. ಎಂಟು ಮೋತಿಲಾಲ್ ಓಸ್ವಾಲ್ ಸ್ಮಾಲ್ ಕ್ಯಾಪ್ ಫಂಡ್ 10 ದಿನ 8,481 ಕೋಟಿ. 9 SBI ಸ್ಮಾಲ್ ಕ್ಯಾಪ್ ಫಂಡ್ 60 ದಿನ ಬೇಕು 25,534 ಕೋಟಿ. 10 ಟಾಟಾ ಸ್ಮಾಲ್ ಕ್ಯಾಪ್ ಫಂಡ್ 35 ದಿನ ಬೇಕು 6,289 ಕೋಟಿ. 11 ಕೋಟಕ್ ಸ್ಮಾಲ್ ಕ್ಯಾಪ್ ಫಂಡ್. ನಂಬರ್ ಆಫ್ ಡೇಸ್ ಟು ಲಿಕ್ವಿಡೇಟ್ 50% ಹೋಲ್ಡಿಂಗ್ 33 ಡೇಸ್. AUM of the ಫಂಡ್ 14,196. ಈಗ ನಿಮ್ಮ ಮುಂದೆ ಸ್ಟ್ರೆಸ್ ಟೆಸ್ಟ್ ರಿಸಲ್ಟ್ಸ್ ಆಫ್ ವೇರಿಯಸ್ ಮಿಡ್ ಕ್ಯಾಪ್ ಫಂಡ್ಸ್. ನಿಪ್ಪಾನ್ ಇಂಡಿಯಾ ಗ್ರೋತ್ ಫಂಡ್. ನಂಬರ್ ಆಫ್ ಡೇಸ್ ಟು ಲಿಕ್ವಿಡೇಟ್ 50% ಆಫ್ ದ ಹೋಲ್ಡಿಂಗ್ 7 ಡೇಸ್. AUM ಆಫ್ ಫಂಡ್ 24,481 ಕೋಟಿ. ಎರಡು ಆಕ್ಸಿಸ್ ಮಿಡ್ ಕ್ಯಾಪ್ ಫಂಡ್ 12 ಡೇಸ್ 25,248 crores. ಮೂರು ಡಿಎಸ್ಪಿ ಸ್ಮಾಲ್ ಕ್ಯಾಪ್ ಫಂಡ್ 32 ಡೇಸ್ 13,703 crores. ನಾಲ್ಕು ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್ 6 ಡೇಸ್ 5,443 crores. ಐದು ಎಡೆಲ್ವೇಸ್ ಮಿಡ್ ಕ್ಯಾಪ್ ಫಂಡ್. ನಂಬರ್ ಆಫ್ ಡೇಸ್ ಟು ಲಿಕ್ವಿಡೇಟ್ 2 ಡೇಸ್. AUM ಆಫ್ ಫಂಡ್ 5,066 crores. ಆರನೇದು ಆದಿತ್ಯ ಬಿರ್ಲಾ ಮಿಡ್ ಕ್ಯಾಪ್ ಫಂಡ್ 4 ದಿನ ಬೇಕು 4,982 ಕೋಟಿ. ಏಳು ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ 3 ದಿನ 1,491 ಕೋಟಿ. ಎಂಟು ಕೋಟಕ್ ಎಮರ್ಜಿಂಗ್ ಈಕ್ವಿಟಿ ಫಂಡ್ 34 ದಿನ ಬೇಕು ಅವರಿಗೆ 39,738 ಕೋಟಿ. 9 ಟಾಟಾ ಮಿಡ್ ಕ್ಯಾಪ್ ಫಂಡ್ 3 ದಿನ ಬೇಕು ಲಿಕ್ವಿಡೇಟ್ ಮಾಡಲಿಕ್ಕೆ
3,293 ಕೋಟಿ. ಈ ಸ್ಟ್ರೆಸ್ ಟೆಸ್ಟ್ ಅನ್ನು ಒನ್ಸ್ ಇನ್ 15 ಡೇಸ್ ಈ ಮ್ಯೂಚುವಲ್ ಫಂಡ್ ಕಂಪನಿಯವರು ಮಾಡಬೇಕಾಗುತ್ತೆ ಮತ್ತು AMC ವೆಬ್ಸೈಟ್ ಮತ್ತೆ ಆಂಫಿ ವೆಬ್ಸೈಟ್ ಎರಡರಲ್ಲೂ ಕೂಡ ಅದನ್ನ ಪೋಸ್ಟ್ ಮಾಡಬೇಕಾಗುತ್ತೆ. ಈ ಸ್ಟ್ರೆಸ್ ಟೆಸ್ಟ್ ಅನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕೆಲವು ಮ್ಯೂಚುವಲ್ ಫಂಡ್ ಅವರು ಕೇವಲ ಕೆಲವು ದಿನಗಳಲ್ಲಿ, ಆದರೆ ಹೆಚ್ಚಿನ ಮ್ಯೂಚುವಲ್ ಫಂಡ್ಗಳು 2 ರಿಂದ 4 ವಾರ ತಗೊಳ್ತವೆ ಟು ಲಿಕ್ವಿಡೇಟ್ 50% ಆಫ್ ದರ್ ಪೋರ್ಟ್ಫೋಲಿಯೋ. ನೀವು ಕಾರಣ ಏನು ಅಂತ ಕೇಳಬಹುದು. ಯಾಕಂದ್ರೆ ಕೆಲವು ಮ್ಯೂಚುವಲ್ ಫಂಡ್ಗಳಲ್ಲಿ ಲಿಕ್ವಿಡೇಟ್ ಮಾಡಬೇಕಾಗಿರೋದು ಕೇವಲ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಫಂಡ್ಗಳು, ಅಂದ್ರೆ ಗುಡ್ ಪರ್ಸೆಂಟೇಜ್ ಅಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ಇದಾವೆ. ಲಾರ್ಜ್ ಕ್ಯಾಪ್ ಸ್ಟಾಕ್ಗಳನ್ನು ಈಸಿಯಾಗಿ ಸೇಲ್ ಮಾಡಬಹುದು. ಆದರೆ ಕೆಲವು ಮ್ಯೂಚುವಲ್ ಫಂಡ್ಗಳಲ್ಲಿ ಕೇವಲ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗಳೇ ಜಾಸ್ತಿ ಇರೋದ್ರಿಂದ, ಅದರ ವಾಲ್ಯೂಮ್ ಜಾಸ್ತಿ ಇರೋದ್ರಿಂದ ಸೇಲ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದರಿಂದಾಗಿ ಮಾರುಕಟ್ಟೆಯಲ್ಲಿ ಒಂದಷ್ಟು ವೀಕ್ನೆಸ್ ಕಾಣ್ತಾ ಇದೆ. ಯಾಕಂದ್ರೆ ಇನ್ವೆಸ್ಟರ್ಸ್ಗೆ ಫೈನಲ್ ಆಗಿ ರಿಯಲೈಸ್ ಆಗಿದೆ ಅವರ ಷೇರುಗಳನ್ನು ಅಷ್ಟು ಫಾಸ್ಟ್ ಆಗಿ ಲಿಕ್ವಿಡೇಟ್ ಮಾಡ್ಲಿಕ್ಕಾಗಲ್ಲ ಸ್ಮಾಲ್ ಕ್ಯಾಪ್ ಫಂಡ್ ಮತ್ತು ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ. ಆದ್ದರಿಂದ ಅವರು ಸ್ವಲ್ಪ ಕಾಯ್ಬೇಕಾಗುತ್ತೆ. ಆದ್ದರಿಂದ ಇನ್ನು ಮುಂದೆ ಅವರು ಮಾರಲಿಕ್ಕೆ ಶುರು ಮಾಡಿದ ಮೇಲೆ ಕೂಡ ಫಂಡ್ NAV ಒಂದಷ್ಟು ಕಮ್ಮಿ ಆಗುವಂತ ಚಾನ್ಸಸ್ ಇದೆ. ಒಮ್ಮೆ ಷೇರು ಮಾರುಕಟ್ಟೆಯಲ್ಲಿ ಒಂದಷ್ಟು ಕುಸಿತ ಬಂತು, ಮತ್ತೆ ಒಂದಷ್ಟು ಮ್ಯೂಚುವಲ್ ಫಂಡ್ಗಳಲ್ಲಿ NAVಗಳಲ್ಲಿ, ಅದು ಸ್ಮಾಲ್ ಕ್ಯಾಪ್ ಫಂಡ್ ಮಿಡ್ ಕ್ಯಾಪ್ ಫಂಡ್ಗಳ ಮ್ಯೂಚುವಲ್ ಫಂಡ್ಗಳಲ್ಲಿ NAVಯಲ್ಲಿ ಏನಾದರೂ ಕಮ್ಮಿ ಆಯಿತು ಅಂತಂದ್ರೆ ಆವಾಗ ಒಂದಷ್ಟು ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಮತ್ತೆ ಅದರಿಂದಾಗಿ ಮಾರುಕಟ್ಟೆ ಒಂದು ತರ ಸೈಕಲ್ ಮತ್ತೆ ಪುನಃ ಕೆಳಗೆ ಬರಲಿಕ್ಕೆ ಶುರು ಆಗುತ್ತೆ. ಈಗಾಗಲೇ ನಾವೆಲ್ಲ ಅದನ್ನು ನೋಟಿಸ್ ಮಾಡಿದ್ದೇವೆ. ಓವರ್ ಆಲ್ ಮಾರುಕಟ್ಟೆ ಕೆಳಗೆ ಬಂದಾಗ ಮತ್ತು ಪ್ರಾಫಿಟ್ ಬುಕ್ಕಿಂಗ್ ಸ್ಟಾರ್ಟ್ ಆದಾಗ ಯಾವ ರೀತಿ ಮಾರುಕಟ್ಟೆಯಲ್ಲಿ ತಮ್ಮ ಷೇರುಗಳನ್ನು ಮ್ಯೂಚುವಲ್ ಫಂಡ್ಗಳನ್ನು ಸೇಲ್ ಮಾಡಲಿಕ್ಕೆ ಪ್ಯಾನಿಕ್ ಸಿಚುವೇಶನ್ ಸ್ಟಾರ್ಟ್ ಆಗುತ್ತೆ. ಬಹಳ ದಿನಗಳಿಂದ ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಸುಮಾರು ಜನ ಕಮೆಂಟ್ ಆಗ್ತಾ ಇದ್ರು, ನೀವು ಲಾರ್ಜ್ ಕ್ಯಾಪ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಆದರೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ನನಗೆ ಬಹಳ ಲಾಭ ಬಂದಿದೆ, ಅದರಿಂದಾಗಿ ಬಹುಶಃ ನಾವು ಇನ್ನು ಮುಂದೆ ಷೇರು ಮಾರುಕಟ್ಟೆಯಲ್ಲಿ ಹಣ ಹಾಕೋದಿಲ್ಲ, ಹಾಕಿದ್ರು ಕೂಡ ಇಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ತೇವೆ, ನಾವು ಲಾರ್ಜ್ ಕ್ಯಾಪಿಗೆ ಹಾಕೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೂ ಕೂಡ ಬಂದಿರಬಹುದು. ಆದರೆ ಈಗ ಅವರಿಗೆ ಗೊತ್ತಾಗಿರ್ಬೋದು, ಆದ್ದರಿಂದ ಅವರಿಗೆ ಈಗ ಗೊತ್ತಾಗಿರ್ಬೋದು ಲಾರ್ಜ್ ಕ್ಯಾಪ್ ಸ್ಟಾಕ್ ಹಾಕಿದ್ರೆ ಸೇಫ್ಟಿ ಎಷ್ಟಿದೆ. ತಜ್ಞರ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮಾರ್ಕೆಟ್ ಕರೆಕ್ಷನ್ ಅಥವಾ ಕುಸಿತ ಇನ್ನೂ ನಿಂತಿಲ್ಲ. ಅವ್ರು ಹೇಳ್ತಾರೆ ನಿಫ್ಟಿ ಕೆಳಗೆ ಬಂದು ಒಂದು ಅಂದಾಜು 21,000 ಮಾರ್ಕ್ ವರೆಗೂ ಬರುವಂತ ಎಲ್ಲಾ ಚಾನ್ಸಸ್ ಇದೆ ಮತ್ತು ಮುಂದಿನ ವಾರಗಳಲ್ಲಿ ನಿಫ್ಟಿ ಬಹಳ ವಾಲಟೈಲ್ ಆಗಿರ್ಬೋದು. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸ್ ಬಹಳ ಸಮಯದ ಮೇಲೆ ಒಂದು 2 ರೂಪಾಯಿ ಕಮ್ಮಿ ಮಾಡಿದ್ದಾರೆ ಸರ್ಕಾರದವರು. ಈಗ ಅದರಿಂದಾಗಿ ಸರ್ಕಾರಕ್ಕೆ ಎಲೆಕ್ಷನ್ ಅಲ್ಲಿ ಏನಾದರೂ ಹೆಲ್ಪ್ ಆಗುತ್ತಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಮತ್ತು ಬೆಲ್ ಐಕಾನ್ ಒತ್ತಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.